ಎಲ್ರಿಗೂ ಶುಭೋದಯ. ಬೆಳಗ್ಗೆಯಿಂದನೇ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು. ಸಮಯ ಈಗ ಆಲ್ಮೋಸ್ಟ್ ಒಂದು 7 ಕಾಲು ಇರಬಹುದು. ವೆದರ್ ಅಂತೂ ಒಂಥರ ತಂಪಾಗಿ ಚಳಿಯಾಗಿದೆ. ಸರಿ, ಈಚೆ ಬಂದು ಕುತ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ಬೆಳಗ್ಗೆನಿಂದ ಮಧ್ಯಾಹ್ನದ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಂದು ಆಚೆ ಕೂತಿದ್ದೆ. ಮನೇಲಿದ್ದರೆ ಈಗ ಫುಲ್ ಅಮ್ಮ ಅಪ್ಪಾಜಿ ಇಬ್ಬರು ಮನೇಲಿರೋದ್ರಿಂದ ಫುಲ್ ಪ್ಯಾಂಪರಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿರೋ ಬಾದಾಮಿ ತಿಂದು ಕಾಫಿ ಕುಡಿತಾ ಇದ್ದೀನಿ. ಇಷ್ಟು ದಿನ ಬೆಳಗ್ಗೆ ಹೊತ್ತು ಅಷ್ಟಾಗಿ ಕಾಫಿ ಕುಡಿತಿರ್ಲಿಲ್ಲ. ನನಗೆ ಕಾಫಿ ಕುಡಿಯೋಕ್ಕೆ ಸ್ವಲ್ಪ ಜೊತೆ ಬೇಕು. ಸೊ ಈಗ ನಮ್ಮ ಅಪ್ಪಾಜಿ ಜೊತೆಯಲ್ಲಿ ಇರೋದ್ರಿಂದ ಕಾಫಿ ಮಾಡಿ ತಂದುಕೊಡ್ತಾರೆ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನನಗೆ 8ನೇ ತಿಂಗಳು ನಡೀತಾ ಇದೆ. 8ನೇ ತಿಂಗಳು. ಸೊ ಆಲ್ಮೋಸ್ಟ್ ಇನ್ನೇನು 8ನೇ ತಿಂಗಳು ಕಡೆಗೆ ಬಂದುಬಿಟ್ಟಿದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಬೆಳಗ್ಗೆ ಹೊತ್ತು, ಎಸ್ಪೆಷಲಿ ಮಗುನ ರೆಡಿ ಮಾಡಿ ಮತ್ತು ತಿಂಡಿ ಎಲ್ಲನೂ ಪ್ಯಾಕ್ ಮಾಡಿ ಕಳ್ಸೋದು ಕಷ್ಟ ಆಗ್ತಿದೆ ಅಂತ ಹೇಳಿ ಅಮ್ಮ ಅಪ್ಪಾಜಿ ಇಬ್ಬರು ಬಂದು ಇಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲೇ ನಮ್ಮ ಜೊತೆನೇ ಉಳ್ಕೊಂಡಿದ್ದಾರೆ. ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿಟ್ಟಿದ್ರು ಅಮ್ಮ. ಅದನ್ನು ಸಮನ್ವಿ ಬಾಕ್ಸ್ಗೆ ಪ್ಯಾಕ್ ಮಾಡ್ತಿದ್ದೀನಿ. ಸಮನ್ವಿಗೆ ನಮ್ಮ ಅಮ್ಮನೇ ಸ್ನಾನ ಮಾಡಿಸ್ತಿದ್ದಾರೆ. ಮೇಯ್ನಾಗಿ ಅದೇ ನನಗೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು, ನಮ್ಮ ಸಮನ್ವಿಗೆ ಸ್ನಾನ ಮಾಡಿಸೋದು. ಅವಳು ಸ್ವಲ್ಪ ಚೂಸಿ ಎಲ್ಲರ ಹತ್ರ ಸ್ನಾನ ಮಾಡಿಸ್ಕೊಳ್ಳಲ್ಲ. ಇಷ್ಟು ದಿನವೂ ನನ್ನ ಹತ್ರ ಜಾನು ಹತ್ರ ಬಿಟ್ಟರೆ ಇನ್ಯಾರ ಹತ್ರನೂ ಸ್ನಾನನೇ ಮಾಡಿಸ್ಕೊಳ್ತಾ ಇರಲಿಲ್ಲ. ಈಗ ಅಮ್ಮನ ಹತ್ರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಮಗು ಆದಮೇಲೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಎಲ್ಲ ನಾನೇ ಮಾಡೋದು ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಸಮನ್ವಿ ಸ್ಕೂಲ್ಗೆ ಹೋಗೋ ಅಷ್ಟೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಅವಳದು ಲಂಚ್ ಬಾಕ್ಸು, ವಾಟರ್ ಬಾಟ್ಲ್ ಎಲ್ಲ ರೆಡಿ ಮಾಡಿ ಬ್ಯಾಗ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ. ಅಮ್ಮ ಅಪ್ಪಾಜಿ ಮನೇಲಿ ಜೊತೆಯಲ್ಲೇ ಇರೋದು ತುಂಬ ದಿನ ಆಗಿತ್ತು. ಇನ್ಫ್ಯಾಕ್ಟ್ ತುಂಬಾ ವರ್ಷ ಆಗಿತ್ತು ಈ ಥರ ಒಟ್ಟಿಗೆ ಇದ್ದು. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ಕೊಳ್ಳೋದು, ಕಾಫಿ ಮಾಡ್ಕೊಳ್ಳೋದು, ಆ ಲಕ್ಸುರಿ ಎಲ್ಲ ಅನುಭವಿಸಿ ಮರ್ತೇ ಹೋಗ್ಬಿಟ್ಟಿರ್ತೇನೋ ಅಂತ ಅನಿಸುತ್ತೆ. ಕೂತ್ ಕಡೆಗೆ ಕಾಫಿ ತಂದ್ಕೊಡೋದು, ತಿಂಡಿ ತಂದ್ಕೊಡೋದು, ಅದೆಲ್ಲ ತುಂಬಾ ವರ್ಷಗಳಾಗೋಗಿತ್ತು. ಈಗ ಮತ್ತೆ ಅದೆಲ್ಲ ವಾಪಸ್ ಬರ್ತಾ ಇರೋದು ಒಂಥರ ಖುಷಿ ಇದೆ. ತಿಂಡಿಗೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ರು. ನನ್ನ ಮೋಸ್ಟ್ ಫೇವ್ರೇಟ್ ಇದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ರೊಟ್ಟಿ ದೋಸೆ ಎಲ್ಲ ನಾವೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಯಾರಾದರೂ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋಕೆ ಇನ್ನೂ ರುಚಿ ಇರುತ್ತೆ. ಅದರಲ್ಲೂ ಅಮ್ಮ ಮಾಡಿಕೊಟ್ಟಿದ್ದಾರೆ ಅಂತಂದಾಗ ಇನ್ನೂ ಜಾಸ್ತಿ ರುಚಿ ಇರುತ್ತೆ. ನನ್ನ ರೆಸಿಪಿಗಳೆಲ್ಲನೂ ಅಷ್ಟೇ, ಎಸ್ಪೆಷಲಿ ಕೆಲವು ಅಮ್ಮ ಮಾಡೋದನ್ನೇ ನಾನೇ ಅದೇ ಥರ ಅದೇ ಸೇಮ್ ಎಷ್ಟೆಷ್ಟು ಹೇಳಿದಾರೋ ಅಷ್ಟೇ ಹಾಕಿದ್ರೂ ಆ ರುಚಿ ಬರೋದಿಲ್ಲ. ಆದರೆ ಅದು ಅವ್ರು ಮಾಡಿದ್ರೆ ಅದು ಪಕ್ಕವಾದ ರುಚಿ ಬಂದಿರುತ್ತೆ. ಅದು ಕೈಗುಣ ಅಂತ ಹೇಳ್ತಾರಲ್ಲ, ಅದು ಬಂದಿರುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಳ್ಳೆ ಅಕ್ಕಿ ರೊಟ್ಟಿ ಚಟ್ನಿ ತಿಂದು ಸ್ನಾನ ಎಲ್ಲ ಮಾಡಿಕೊಂಡು ಈಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12 ಗಂಟೆ ಸಮಯ ಆಗಿದೆ. ತಿಂಡಿನ ನಾನು ಸಮನ್ವಿ ಹೋದ ತಕ್ಷಣ 9 ಗಂಟೆಗೆ ತಿನ್ಕೊಂಬಿಡ್ತೀನಿ. ಹಾಗಾಗಿ 12 ಗಂಟೆ ಹೊತ್ತಲ್ಲಿ ಏನಾದರೂ ಒಂದು ಜ್ಯೂಸೋ ಇಲ್ವಾ ಹಣ್ಣು ತಿಂತೀನಿ. ನೆನ್ನೆ ದಿವಸನೇ ದಾಳಂಬ್ರಿ ಹಣ್ಣು ಬಿಡಿಸಿಟ್ಟಿದ್ರು ಅಪ್ಪಾಜಿ. ಸರಿ ಅದನ್ನೇ ತಿನ್ಕೊಳ್ಳೋಣ. ದಾಳಂಬ್ರಿ ಹಣ್ಣು ಜ್ಯೂಸ್ಗಿಂತ ಹಾಗೆ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈಗ ಮಧ್ಯಾಹ್ನ ಮಿಡ್ ಮಾರ್ನಿಂಗ್ ಟೈಮಲ್ಲಿ ಹಣ್ಣು ತಿಂತಾಯಿದ್ದೀನಿ, ದಾಳಂಬ್ರಿ ಹಣ್ಣೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ ನಾನು ಅಪ್ಪಾಜಿ ಜೊತೆ. ಅಷ್ಟೇ ನಮ್ಮಮ್ಮ ಅಡುಗೆಗೆ ಇಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಹಚ್ಕೊಂಬಿಟ್ಟಿದ್ದಾರೆ. ಒಂದು ಕಡೆ ಹುಳಿ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ನನಗೆ ಅನ್ನ ಸಾರು ಅಥವಾ ಅನ್ನ ಹುಳಿ ಯಾವಾಗಲೂ ತಿನ್ನೋದಕ್ಕೆ ಬೇಜಾರು. ಹಾಗಾಗಿ ಸರಿ ಚಪ್ರದವರೆಕಾಯಿ ಇತ್ತು, ಚಪ್ರದವರೆಕಾಯಿ ಅನ್ನ ಕಲಿಸ್ತೀನಿ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ದಾರೆ. ಸೊ ಅದನ್ನು ಚಪ್ರದವರೆಕಾಯಿನೆಲ್ಲ ಸಣ್ಣಗೆ ಹೆಚ್ಕೊಂಡು ಸ್ಟೀಮರ್ಗೆ ಹಾಕಿ ಬೇಯಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕಡಲೆಕಾಳು, ಬದನೆಕಾಯಿ, ಆಲೂಗಡ್ಡೆ ಇದೆಲ್ಲ ಹಾಕಿ ಹುಳಿ ಮಾಡ್ತಾ ಇದ್ದಾರೆ. ಮತ್ತು ಸಮನ್ವಿ ಸ್ಕೂಲಿಂದ ಬಂದಾಯಿತು, ಮಳೆ ಬರ್ತಾಯಿತ್ತು ಆಚೆ. ಅವಳು ಅದಕ್ಕೆ ಒಳಗಡೆ ಛತ್ರಿ ಹಿಡ್ಕೊಂಡು ಆಟಾಡ್ತಾ ಇದ್ದಾಳೆ. ಸರಿ ಈಗ ಅಮ್ಮ ಚಪ್ರದವರೆಕಾಯಿ ಅನ್ನ ಕಲಸೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ತುಂಬಾ ಸಿಂಪಲ್ ರೆಸಿಪಿ ಇದು, ಯಾವುದೇ ತರಕಾರಿ ಹಾಕಿ ಮಾಡ್ಬೋದು. ಇದಕ್ಕೆ ಒಂದು ಬಾಣಲೆನಲ್ಲಿ ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು ಮತ್ತು ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇತ್ತೀಚೆಗಂತೂ ತುಂಬಾ ಮೈಲ್ಡಾಗಿ ಮಸಾಲೆನೇ ಇಲ್ದಿರೋ, ಖಾರ ಕಮ್ಮಿ ಇರೋ ಊಟ ತಿನ್ನಬೇಕು ಅನಿಸ್ತದೆ. ಯಾಕಂತಂದರೆ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂತಂದರೆ ಅಥವಾ ಒಂದು ಸ್ವಲ್ಪ ಹೆಚ್ಚಿಗೆ ತಿಂದ್ರೇನು ಒಂಥರ ಎದೆಲ್ಲ ಉರಿ ಬಂದಂಗೆ ಆಗುತ್ತೆ. ಆ್ಯಸಿಡಿಟಿ ಪ್ರಾಬ್ಲಮ್ಸು ಆ ಥರ ಆಗ್ತಾಯಿದೆ. ಇನ್ನೇನು ದಿನ ಹತ್ತಿರ ಬರ್ತಾ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಊಟ ಒಂದು ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಆದಷ್ಟು ತರಕಾರಿ, ಹಣ್ಣುಗಳು ಅಂಥವೆಲ್ಲ ಜಾಸ್ತಿ ತಿನ್ನಬೇಕು ಅಂತಲೇ ಹೇಳಿದ್ದಾರೆ ಡಾಕ್ಟ್ರು. ಆ್ಯಂಡ್ ಸ್ವಲ್ಪ ಲೈಟ್ ಫುಡ್ ಇದ್ದರೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತಲ್ವ. ಆ್ಯಂಡ್ ಅದು ಅಲ್ಲದೆ ಈಗ ನಂಗೆ ಏನೂ ಕೆಲಸನೇ ಇಲ್ಲ, ಎಲ್ಲ ಅಮ್ಮನೇ ಮಾಡ್ಕೊಳ್ತಿರೋದ್ರಿಂದ ಏನೋ ತುಂಬ ಆರಾಮಾಗಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಯೂಶ್ವಲಿ ಹೇಗಿರ್ತಾಯಿತ್ತು ಅಂತಂದರೆ ನನಗೆ ಬೆಳಗ್ಗೆ ಎಲ್ಲ ಸಮನ್ವಿನ ಕಳಿಸಿ ತಿಂಡಿ ತಿಂದು ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅಡುಗೆ ಮಾಡಿ ಮಧ್ಯಾಹ್ನ 12:30 ಅಷ್ಟರಲ್ಲಿ ಅಪ್ಪ ಸುಸ್ತಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ದೆ. ಈಗ ಅಯ್ಯೋ ನಂಗೆ ಸುಸ್ತೇ ಆಗ್ತಿಲ್ವೇನೋ ಅಂತ ಅನ್ನಿಸೋ ಥರ ಆಗ್ತಾಯಿದೆ. ಅದು ಹಾಗೇ ಕೆಲಸ ಮಾಡಿಕೊಂಡು ಸಡನ್ನಾಗಿ ರೆಸ್ಟ್ ಆಗಿಬಿಟ್ರೆ ಅಯ್ಯಪ್ಪ ಇದೇನಿದು ಅಂತ ಅನಿಸೋ ಥರ ಶುರುವಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅಷ್ಟಿಷ್ಟು ಆಗೋಷ್ಟು ಕೆಲಸ ಮಾಡಿಕೊಂಡು ಮಿಕ್ಕಿದ್ದು ಆಗಾಗ 15 ನಿಮಿಷ, ಒಂದು 20 ನಿಮಿಷ ವಾಕ್ ಮಾಡಿಕೊಂಡು ಹಾಗೆ ಕಾಲ ಕಳೀತಾ ಇದ್ದೀನಿ. ಆ್ಯಂಡ್ ಅಮ್ಮ ಅಪ್ಪಾಜಿ ಇರೋದ್ರಿಂದ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ.
ಮತ್ತು ಇಲ್ಲಿ ಚಪ್ರದ ಅವರೆಕಾಯಿ ಅನ್ನ ಕಲಸೋದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ವಲ್ವ, ಅದು ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಚಪ್ರದ ಅವರೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂಚೂರು ಅರಿಶಿನ ಒಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಒಂದು 5 ನಿಮಿಷ ಬಾಡಿಸ್ಕೋಬೇಕು. ಜಾಸ್ತಿ ಹೊತ್ತು ಬೇಕಾಗಲ್ಲ, ಯಾಕಂದರೆ ಚಪ್ರದ ಅವರೆಕಾಯಿ ಆಲ್ರೆಡಿ ಬೆಂದಿರುತ್ತಲ್ವ ಅದಕ್ಕೆ. ಈಗ ಒಂದು 5 ನಿಮಿಷ ಬಾಡಿಸ್ಕೊಂಡ್ಮೇಲೆ ಪಲ್ಯದ ಪುಡಿ ಅಂತ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲೇ. ಇಲ್ಲ ಅಂತಂದರೆ ನೀವು ವಾಂಗಿಬಾತ್ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಪಲ್ಯದ ಪುಡಿಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ವಾಂಗಿಬಾತ್ ಪುಡಿಯಲ್ಲಿ ಒಂಚೂರು ಜಾಸ್ತಿ ಇರ್ಬೋದೇನೋ ಖಾರ, ಅದು ಮನೆಯಲ್ಲಿ ಹೆಂಗೆ ಮಾಡ್ಕೊಂಡಿರ್ತಾರೋ ಆ ಥರ ಇರುತ್ತೆ. ಸೊ ಅದಕ್ಕೆ ಒಂಚೂರು ಪಲ್ಯದ ಪುಡಿ ಹಾಕಿ ಮತ್ತೊಂದು ಸಲ ಬಾಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಅನ್ನ ಹಾಕ್ಕೋಬೇಕು. ಆದಷ್ಟು ಆರಿರೋ ಅನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಆ್ಯಂಡ್ ಈ ಥರ ಎಲ್ಲ ಬಾತ್ಗಳು ಮಾಡಿದಾಗ ಅಥವಾ ಅನ್ನ ಕಲಿಸಿದಾಗ ಬೆಳಗ್ಗೆನೇ ಕಲಸಿಟ್ಬಿಟ್ರೆ ಮಧ್ಯಾಹ್ನ ತಿನ್ನೋ ಅಷ್ಟೊತ್ತಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ಮಧ್ಯಾಹ್ನಕ್ಕೆ ಇದನ್ನು ಮಾಡ್ಕೊಳ್ತಿದ್ದೀರ ಅಂದರೆ ಬೆಳಗ್ಗೆ ಒಂದು 11 ಗಂಟೆ ಹಾಗೆ ಮಾಡಿಟ್ಕೊಂಬಿಡಿ, ಆಗ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಮಾಡ್ಬೇಕಾರೆ. ಈಗ ಪಲ್ಯಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಬೇಕು. ನಮ್ಮ ಮನೇಲಂತೂ ನೀವು ಯೂಶಲಿ ವಿಡಿಯೋ ನೋಡ್ತಾ ಇದ್ದರೆ ಕಾಯಿ ತುರಿತಾನೇ ಇರ್ತೀವಿ, ಬಿಕಾಸ್ ಅದು ನಮ್ಮ ಅಮ್ಮ ಇದ್ರಂತೂ ಕಾಯಿ ತುರಿ ಹೆಚ್ಚಿಗೆ ಉಪಯೋಗಿಸ್ತಾರೆ, ಅದು ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಜಾಸ್ತಿನೇ ಉಪಯೋಗಿಸೋದು. ಈ ಕಾಯಿ ತುರಿ ಖಾಲಿ ಆಗಿದ್ದರೆ ಒಂದು ಸ್ವಲ್ಪ ಕಂಜೂಸಿ ಬೇರೆ ಥರ ಅಡುಗೆ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಕಾಯಿ ತುರಿ ಹೆಚ್ಚಿಗೆ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನಮ್ಮ ತಾತ ಹೇಳ್ತಿರ್ತಾರೆ ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ರುಚಿಯಾಗಿ ಅಂತ. ಹಾಗೆ ಚೆನ್ನಾಗಿ ಕಾಯಿ ತುರಿ ಇಂಗು ಎಲ್ಲ ಹಾಕಿದ್ರೆ, ಎಣ್ಣೆ ಇದೆಲ್ಲ ಹಾಕಿದ್ರೆ ರುಚಿ, ಊಟದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಪ್ರೀತಿನೂ ಬೆರೆಸಿದ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಮತ್ತೊಂದು ಸಲ ಅನ್ನ ಹಾಕಿರ್ತೀವಲ್ಲ ಅದೆಲ್ಲನೂ ಚೆನ್ನಾಗಿ ಬೆರೆಸ್ಕೋಬೇಕು. ಉಪ್ಪು ಕಮ್ಮಿ ಆಗಿರುತ್ತಲ್ವ, ಶುರುನಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡಿರ್ತೀವಿ. ಈಗ ಅನ್ನ ಹಾಕಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಕೂಡ್ಕೋಬೇಕು. ಯೂಶಲಿ ನಮ್ಮಮ್ಮ ಏನು ಮಾಡ್ತಾರೆ ಕೈಯಲ್ಲೇ ಬೆರೆಸ್ತಾರೆ. ಇವತ್ತು ಮೋಸ್ಟ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹಾಗೆ ಸೌಟಲ್ಲಿ ಮಾಡ್ತಿರಬಹುದು. ಇಲ್ಲ ಅಂತಂದರೆ ಕೈಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಡೀ ಎಲ್ಲ ಅನ್ನದ ಅಗ್ಳಿಗೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಮಸಾಲೆ, ಪುಡಿ ಎಲ್ಲ ಏನು ಹಾಕಿರ್ತೀವಿ ಅದು ಎಲ್ಲ. ಆದಮೇಲೆ ಗ್ಯಾಸ್ ಆರಿಸಿ ಒಂದು 2 ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ. ಹುಳಿಬೇಕು, ಬಿಕಾಸ್ ಇಷ್ಟು ಅನ್ನ ಕಲಸಿರೋದಕ್ಕೆ 2 ನಿಂಬೆಹಣ್ಣು ಹುಳಿ ಬೇಕಾಗುತ್ತೆ. ಹಾಗಾಗಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಿ ಮತ್ತೊಂದು ಸಲ ಬೆರೆಸ್ಬಿಟ್ರೆ ಚಪ್ರದ ಅವರೆಕಾಯಿ ಅನ್ನ ರೆಡಿಯಾಗಿ ಹೋಗುತ್ತೆ. ಇದನ್ನು ನೀವು ಬರೀ ಚಪ್ರದ ಅವರೆಕಾಯಿ ಅಂತಲ್ಲ ಯಾವುದೇ ತರಕಾರಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಸೇಮ್ ರೆಸಿಪಿ, ಬೀನ್ಸು, ಬದನೆಕಾಯಿ, ಎಂಥದ್ದು ಯಾವುದಾದ್ರೂ ನಿಮ್ಗೆ ಇಷ್ಟ ಬರೋವಂಥ ಗೋರಿಕಾಯಿ ಬರುತ್ತಲ್ಲ ಅದು, ಇಂಥದ್ದು ಯಾವುದೇ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ. ಯೂಶಲಿ ನನ್ನ ರೆಸಿಪೀಸ್ನ ನಾನು ಶೂಟ್ ಮಾಡ್ತಿದ್ದೆ, ಈಗ ಅಮ್ಮ ಮಾಡೋ ರೆಸಿಪೀಸ್ನ ನಾನು ಶೂಟ್ ಮಾಡ್ತಿದ್ದೀನಿ. ಅದು ಅಲ್ಲದೆ ಘಮ ಘಮ ಅಂತಿತ್ತು. ಸರಿ ನೋಡಿಕೊಂಡು ಅಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅಲ್ಲ ಗೊತ್ತಾಯ್ತು, ಉಪ್ಪು ಜಾಸ್ತಿ ಆಗಿದ್ರೆ ಎಣ್ಕಾಯಿ ಉಪ್ಪಾಗಿತ್ತು, ಕಮ್ಮಿ ಆಗಿದ್ರೆ ಹಾಕೋದು. ಉಪ್ಪು ಕೈಯಲ್ಲಿ ಕಲಸಿ ಇನ್ನೂ ಕಡಿಮೆ ಅಂದರೆ ಉಪ್ಪು ಕಡಿಮೆ ಅಂತಾನೆ. ಬೇಕಲ್ವಾ? ಹಾಕ್ಲಾ? ಖಾರ ಸಾಕಾಗಿದೆಯಾ? ಬ್ಯಾಕ್ಗ್ರೌಂಡಲ್ಲಿ ಕಾಯಿ ತುರಿಯೋ ಸೌಂಡ್ ಕರ್ ಅಂತ ಹಾಗೆ ಕೇಳಿಸ್ತಾನೆ ಇದೆ. ನಮ್ಮ ಅಪ್ಪಾಜಿ ಕಾಯಿ ತುರಿತಿರೋದು. ಎಷ್ಟು ಚೇಂಜ್ ಆಗಿಬಿಡ್ತಾರಲ್ವ. ರಿಟೈರ್ ಆಗೋಕ್ಕೆ ಮುಂಚೆ ಒಂದು ದಿನವೂ ಅಡುಗೆ ಮನೆಗೆ ಬಂದು ಮಾಡಿದವರೆಲ್ಲ ಹಂಗಂತ ಮಾಡ್ತಾ ಇರಲಿಲ್ಲ ಅಂತಲ್ಲ, ಯಾವಾಗಲಾದರೂ ಮಾಡೋರು. ಆದರೂ ಆಫೀಸಲ್ಲಿ ಆ ಥರ ಎಲ್ಲ ಕೆಲಸ ಮಾಡಿ ಈಗ ಸಡನ್ನಾಗಿ ಮನೆಯಲ್ಲಿ ಎಲ್ಲ ಹೆಲ್ಪ್ ಮಾಡ್ಕೊಳ್ಳೋದು ಒಂಥರ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೂ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಯ ಬೇಕಾಯಿತು. ಅಷ್ಟು ಬ್ಯುಸಿ ವರ್ಕ್ ಮಾಡಿಕೊಂಡು ಆಫೀಸಲ್ಲೆಲ್ಲ ಸಡನ್ನಾಗಿ ಮನೇಲಿ ಇರೋದು ಅಂತಂದರೆ ತುಂಬಾ ಬೋರ್ ಆಗುತ್ತೆ. ಆದಷ್ಟು ಬೇಗ ಹೊಂದ್ಕೊಂಬಿಟ್ರು ಈ ಜೀವನ ಶೈಲಿಗೆ. ಅದು ಅಲ್ಲದೆ ಅಭಿ ಅಂದರೆ ನನ್ನ ತಮ್ಮಂಗೆ ಮಗು ಆಯಿತು. ಈಗ ನಾನು ಕೂಡ ಕ್ಯಾರಿಂಗ್ ಇರೋದ್ರಿಂದ ಅಮ್ಮಂಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಹೆಲ್ಪ್ ಮಾಡಿಕೊಡ್ತಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿರ್ತೀವಿ. 1:15ಗೆ ಊಟ ಮಾಡೋದು. ಅಲ್ಲಿವರೆಗೂ ಒಂದು ಸ್ವಲ್ಪ ಅದು ಇದು ಹಟ್ಕೊಂಡು ಏನಾದರೂ ಮಾತಾಡಿಕೊಂಡು ಇರ್ತೀವಿ. ನನ್ನ ಯೂಶಲಿ ಎಸ್ಪೆಷಲಿ ಈಗಿನ ಡೈಲಿ ರುಟೀನ್ ಇದೇ ಥರನೇ ಇರುತ್ತೆ. ಅದು ಇದು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ, ಮಿಕ್ಕಿದೆಲ್ಲ ಅಮ್ಮ ಅಪ್ಪಾಜಿನೇ ಮಾಡ್ಕೊಳ್ತಿದ್ದಾರೆ. ಸಮನ್ವಿನ ಮೇಯ್ನಾಗಿ ನೋಡ್ಕೊಳ್ಳೋದೆ ನನ್ನ ಕೆಲಸ ಆಗಿರುತ್ತೆ. ಅವಳು ಊಟ ತಿಂಡಿನೂ ಅಷ್ಟೇ ಯಾರ ಹತ್ರನೂ ತಿನ್ನಿಸ್ಕೊಳ್ಳಲ್ಲ, ನಾನೇ ಬರಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಅವಳಿಗೆ ತಿನ್ನಿಸೋದು, ಅವಳು ನೋಡ್ಕೊಳ್ಳೋದು, ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಇಷ್ಟು ಮಾತ್ರ ನಾವು ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಪ್ರದ ಅವರೆಕಾಯಿ ಕಲಸಿದನ್ನ ಮತ್ತು
ಸೊಪ್ಪಿನ ಪಲ್ಯ ಜೊತೆಗೆ ಮೊಸರು ಎಸ್ಪೆಷಲಿ ಪ್ರೆಗ್ನೆಂಟ್ ಇರೋರಂತೂ ದಿನ ತಗೊಳ್ಳೇಬೇಕು, ಡೈಜೆಷನಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಯೂಶಲಿ 2 ಥರದ ತರಕಾರಿ ಅಂತೂ ಇದ್ದೇ ಇರುತ್ತೆ, ಅಂದರೆ ಪಲ್ಯ. ಇವತ್ತು 2 ಥರ ಪಲ್ಯ ಇಲ್ಲ, 2 ಥರ ಪಲ್ಯದ ಬದಲು ತರಕಾರಿ ಹಾಕಿನೇ ಅನ್ನ ಕಲಸಿರೋದ್ರಿಂದ ಮತ್ತು ಹುಳಿ ಕೂಡ ಮಾಡಿದ್ರಲ್ಲ, ಹಾಗಾಗಿ ಎಕ್ಸ್ಟ್ರಾ ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ. ಹಾಯ್, ಸೊ ಊಟ ಎಲ್ಲ ಆಯ್ತು. ಇಡೀ ದಿನದ ವ್ಲಾಗ್ ಇವತ್ತು ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಕ್ಚುಲಿ ಈವ್ನಿಂಗ್ ನನಗೆ ಅಂದರೆ ಈಗ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಸೊ ರೆಡಿಯಾಗಿ ಹೋಗಬೇಕು. ಅಲ್ಲಿ ಹೋಗಿ ಬಂದು ಬರೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಅಡುಗೆ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನ ಮತ್ತೆ ನಾನು ಶೂಟ್ ಮಾಡ್ಕೊಳಕ್ಕಾಗಲ್ಲ. ಇನ್ನೊಂದು ದಿವಸ ಯಾವತ್ತಾದರೂ ಇಡೀ ದಿನದ ನನ್ನ ವೀಕ್ ಪ್ಲಾನ್ ನಿಮಗೆ ತೋರಿಸ್ತೀನಿ, ಆಯ್ತಾ? ಯೂಶಲಿ ತುಂಬಾನೇ ಸಿಂಪಲ್ ಆಗಿ ಇದೇ ತರಾನೇ ಇರುತ್ತೆ. ಸೊ ಈಗ 3rd ಟ್ರೈಮಿಸ್ಟರ್, ಅದು ಅಲ್ಲದೆ 8ನೇ ತಿಂಗಳು ಇನ್ನೇನು ಮುಗಿತಾ ಬಂತು. ಸೊ ಹೆವಿ ಫುಡ್ಸ್ ಯಾವುದು ತಿನ್ನಕ್ಕಾಗಲ್ಲ, ಬಿಕಾಸ್ ಅಸಿಡಿಟಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಮತ್ತೆ ಹೆಚ್ಚಿಗೆ ತಿನ್ನೋಕ್ಕೂ ಸಹ ಆಗೋದಿಲ್ಲಲ್ಲ. ಸೊ ಲೈಟಾಗಿ ಇದ್ದಷ್ಟು ನನಗೂ ಲೈಟ್ ಫೀಲ್ ಆಗುತ್ತೆ, ಮತ್ತೆ ಹಿಂಸೆ ಆಗೋದಿಲ್ಲ, ಮತ್ತೆ ಈಸಿಲಿ ಡೈಜೆಸ್ಟ್ ಆಗುವಂಥ ಫುಡ್ಸ್ನ ನಾನು ಜಾಸ್ತಿ ತಗೊಳ್ತಾ ಇದ್ದೀನಿ ಇವಾಗ. ಹಾಸ್ಪಿಟಲ್ಗೆ ಹೋಗಕ್ಕೆ ಮುಂಚೆ ಸರಿ ವಿಡಿಯೋ ಎಂಡ್ ಮಾಡ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡಕ್ ಬಂದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬಾನೇ ಸಿಂಪಲ್ ರೆಸಿಪೀಸು. ಇನ್ಫ್ಯಾಕ್ಟ್ ನಮ್ಮಮ್ಮನ ಇನ್ನೂ ಎಂತ ಒಳ್ಳೊಳ್ಳೆ ರೆಸಿಪೀಸ್ ಇದೆ. ಮೇ ಬಿ ನೆಕ್ಸ್ಟ್ ಮುಂದೆ ಇಲ್ಲೇ ಇರ್ತಾರಲ್ಲ, ಇನ್ನು ನನ್ನ ಡೆಲಿವರಿ ಆಗಿ ಮಗು ಎಲ್ಲ ಆಗೋ ಇದಾದ್ಮೇಲೂ ಇಲ್ಲೇ ಇರ್ತಾರೆ. ಸೊ ಬಿಫೋರ್ ಡೆಲಿವರಿ ಆದಷ್ಟು ನನಗೆ ಕೆಲವು ಫುಡ್ ರಿಕ್ವೆಸ್ಟ್ ಎಲ್ಲ ನಮ್ಮಮ್ಮಂಗೆ ಕೊಟ್ಟಿದ್ದೀನಿ ನಾನು, ಅವ್ರ ಸ್ಪೆಷಲು ಅಥೆಂಟಿಕ್ ಅಮ್ಮನ ಕೈಂಡ್ ಆಫ್ ರೆಸಿಪೀಸ್ ಎಲ್ಲಾನು. ಸೊ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿದಾಗ ಮುಂದೆ ಶೂಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ, ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ತಿಳಿಸಿ ಹೇಗೆ ಅನಿಸ್ತು ವಿಡಿಯೋ ಅಂತ. ನಾನು ಕೂಡ ಇವಾಗ ರೆಡಿಯಾಗಿ ಡಾಕ್ಟರ್ ಹತ್ರ ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಈ ಸಲ ಕನ್ಸಲ್ಟೇಷನ್ ಹೋಗಿ ಬಂದ್ರೆ ನೆಕ್ಸ್ಟ್ ನನಗೆ ಸ್ಕ್ಯಾನಿಗೆ ಕೊಡ್ತಾರೆ. ಅದಾದ್ಮೇಲೆ ಡೆಲಿವರಿ ಡೇಟ್ ಯಾವಾಗ ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಅಪ್ಡೇಟ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಅಂಟಿಲ್ ದೆನ್ ನನ್ನ ವ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ತಿಳಿಸಿ ಆಯ್ತಾ ಕಮೆಂಟ್ಸ್ ಅಲ್ಲಿ. ಸರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.